ನ್ಯೂಸ್ 18 ಕಂಟೆಂಟ್ಗೆ ಸ್ವಾಗತ. ನಾನು ಮಂಜುನಾಥ್ ತರಳಿ, ದಾವಣ ಪ್ರತಿನಿಧಿ. ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯರಿಗೆ ಕುಡಿಯುವ ನೀರು ಅತ್ಯವಶ್ಯಕವಾಗಿ ಬೇಕು. ಆದ್ರೆ ಈ ಕುಡಿಯುವ ನೀರು ಅಶುದ್ಧವಾದ್ರೆ ಹೇಗೆಂಬ ಪ್ರಶ್ನೆ ಇಲ್ಲಿ ಉದ್ಭವವಾಗಿದೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ನಿಮ್ಮಿಂದ ತರ್ತಾ ಇದ್ದೇನೆ. ಈಗಾಗಲೇ ಕೂಡ ದಾವಣ ಜಿಲ್ಲೆಯ ನವಲಗುಂದ ತಾಲೂಕಿನಲ್ಲಿ ಬಹುತೇಕವಾಗಿ ಜನರು ಏನಂತಂದ್ರೆ ಕೆರೆ ನೀರನ್ನ ಅವಲಂಬನೆ ಮಾಡಿದ್ದಾರೆ. ಈ ಪ್ರಮುಖವಾಗಿ ಕೆರೆ ನೀರನ್ನ ಏನಂತಂದ್ರೆ ಮಲಪ್ರಭಾ ನದಿಯ ಇಂದ ಕಾಲುವೆ ಮುಖಾಂತರ ಕೆರೆಗಳನ್ನ ತುಂಬಿಸಲಾಗುತ್ತೆ. ತುಂಬಿಸಿದಂತ ನೀರನ್ನ ವರ್ಷವಿಡಿಯಲ್ಲಿರುವಂತಹ ಜನರು, ಗ್ರಾಮೀಣ ಜನರು ಕುಡಿಯೋಕೆ ಬಳಕೆ ಮಾಡ್ತಿದ್ದಾರೆ. ಆದ್ರೆ ಸಂಗ್ರಹವಾದಂತಹ ಕೆರೆ ನೀರು ಹಸಿರು ಬಣ್ಣಕ್ಕೆ ತಿರುಚಿರುವುದರಿಂದ ಇಲ್ಲಿರುವ ಗ್ರಾಮಸ್ಥರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಈಗಾಗಲೇ ಕೂಡ ಇದಕ್ಕೆ ಸಾಕ್ಷಿ ಎಂಬಂತೆ ದಾವಣ ಜಿಲ್ಲೆಯ ನವಲಗುಂದ ತಾಲೂಕಿನ ತಿರ್ಲಾಪುರ ಗ್ರಾಮದಲ್ಲಿರುವಂತಹ ಕೆರೆ ಈಗಾಗಲೇ ಕೂಡ ಸಂಪೂರ್ಣವಾಗಿ ಕೆರೆ ನೀರು ಹಸಿರು ಬಣ್ಣಕ್ಕೆ ತಿರುಚಿದ್ದು ಇಲ್ಲಿರುವಂತಹ ಜನರಿಗೂ ಕೂಡ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಇಲ್ಲಿರುವ ಜನರಿಗೆ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಹೌದು, ಈಗಾಗಲೇ ಕೂಡ ಅಂತಂದ್ರೆ 8,000ಕ್ಕೂ ಹೆಚ್ಚು ವಾಸವಾಗಿರುತ್ತೆ ತಿರ್ಲಾಪುರ ಗ್ರಾಮಸ್ಥರು ಕೂಡ ಪ್ರತಿನಿತ್ಯ ಈ ಕೆರೆ ನೀರನ್ನ ಕುಡಿಯೋಕೆ ಬಳಕೆ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಏನಂತಂದ್ರೆ ಈಗಾಗಲೂ ಕೂಡ ಈ ಗ್ರಾಮದಲ್ಲಿ ಕೂಡ ಒಂದು ಶುದ್ಧೀಕರಣ ಘಟಕ ಕೂಡ ಇದೆ. ಆದ್ರೆ ಪ್ರತಿ 22 ಕ್ಯಾನಿಗೆ 7 ರೂಪಾಯಿಯನ್ನ ಭರಿಸಬೇಕಾಗುತ್ತೆ. ತಿರ್ಲಾಪುರ ಗ್ರಾಮದಲ್ಲಿ ಅತ್ಯಂತ ಕುಡಿದಂತ ಜನರಿದ್ರೆ, ಜೊತೆಗೆ ರೈತಾಪಿ ವರ್ಗದ ಜನರಿರೋದ್ರಿಂದ ಇಲ್ಲಿರುವಂತಹ ಶುದ್ಧೀಕರಣ ಘಟಕದ ನೀರನ್ನ ಕೊಳ್ಳೋಕು ಕೂಡ ಒಂದ್ ಕಡೆಯಿಂದ ಆಗ್ತಾ ಇಲ್ಲ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗಿರುವಂತಹ ಬಹುತೇಕ ಜನರು, ಯಾಕಂತಂದ್ರೆ ಈ ಕಳೆದ ಹಲವಾರು ವರ್ಷಗಳಿಂದ ಇರುವಂತಹ ಜನರು ಕೆರೆ ನೀರನ್ನ ಕುಡಿಯೋಕಿರುವುದು ಅಡಿಗೆ ಉಪಯೋಗ ಮಾಡ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಅಲ್ಲಿರುವಂತಹ ಜನರು ಈಗ ಆ ಕೆರೆ ನೀರನ್ನ ಅವಲಂಬಿಸಿರೋದ್ರಿಂದ ಜೊತೆಗೆ ಇಲ್ಲಿರುವ ಮಹಿಳೆಯರು ಕೂಡ ಅಡುಗೆಗಾಗಿ ಇದೇ ನೀರನ್ನ ಅತಿ ಹೆಚ್ಚಾಗಿ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ. ಒಂದ್ ಕಡೆ ಶುದ್ಧೀಕರಣ ಘಟಕದ ನೀರನ್ನ ಬಳಕೆ ಮಾಡಿ ಅಡಿಗೆ ಮಾಡಿದ್ರೆ ಸರಿಯಾಗಿ ಅಡಿಗೆ ಆಗ್ತಾ ಇಲ್ಲ ಎಂಬ ಮಾತನ್ನು ಕೂಡ ಇಲ್ಲಿರುವ ಮಹಿಳೆಯರು ಇರೋದ್ರಿಂದ ಇದೇ ಕೆರೆ ನೀರನ್ನ ಉಪಯೋಗ ಮಾಡುವಂತಹ ಸಂದರ್ಭ ಎದುರಾಗಿರೋದ್ರಿಂದ ಇಲ್ಲಿರುವಂತಹ ಕೆರೆ ನೀರು ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಚಿದೆ. ಈಗಾಗಲೇ ಕೂಡ ಅಂದ್ರೆ ಕೆರೆ ಸುತ್ತಮುತ್ತಲೂ ಇರ್ಬೋದು, ಜೊತೆಗೆ ಕೆರೆಯ ನೀರು ಅಪಾರ ಪ್ರಮಾಣದಲ್ಲಿ ಹದಗೆಟ್ಟಿರೋದ್ರಿಂದ ಕೆರೆ ನೀರನ್ನ ಬಳಕೆ ಮಾಡೋಕ್ಕೂ ಕೂಡ ಇಲ್ಲಿರುವ ಗ್ರಾಮಸ್ಥರು ಆತಂಕಕ್ಕೆ ಈಡಾಗಿದ್ದಾರೆ ಅಂತ ಹೇಳ್ಬೋದು. ಮಕ್ಕಳು ಇರ್ಬೋದು, ವೃದ್ಧರು ಇರ್ಬೋದು, ಮಹಿಳೆಯರು ಕೂಡ ಏನಂತಂದ್ರೆ ಇಲ್ಲಿರುವ ಕೆರೆ ನೀರನ್ನ ಬಳಕೆ ಮಾಡೋದ್ರಿಂದ ದಿನನಿತ್ಯ ಏನಂತಂದ್ರೆ ಆಸ್ಪತ್ರೆಗೆ ದಾಖಲಾಗುವಂತಹ ಪ್ರಸಂಗಗಳು ಎದುರಾಗ್ತವೆ. ಈಗಾಗಲೇ ಕೂಡ ಏನಂತಂದ್ರೆ ಕೆರೆಯ ಸುತ್ತಮುತ್ತಲ ಪ್ರದೇಶದಲ್ಲಿರುವಂತಹ ಗಿಡಗಂಟೆ ಇರ್ಬೋದು, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಏನು ಪಾಚಿ ಕಟ್ಟಿರೋದ್ರಿಂದ ಈ ಕೆರೆ ನೀರು ಕೆಟ್ಟಿದೆ ಎಂಬುದು ಕೂಡ ಇಲ್ಲಿಯ ಜನರ ಒಂದು ಮಾತಾಗಿದೆ ಅಂತ. ಈಗಾಗಲೇ ಕೂಡ ಏನಂತಂದ್ರೆ ಈ ವರ್ಷದ ಮುಂಗಾರಿನಲ್ಲಿ ಮಳೆ ಕೂಡ ಅಭಾವ ಆಗಿರೋದ್ರಿಂದ ಈ ನೀರು ಏನಂತಂದ್ರೆ ಪ್ರತಿ ವರ್ಷ ಮಳೆಗಾಲ ಸರಿಯಾಗಿ ಅದರಿಂದ ಮಳೆಯ ನೀರು ಕೂಡ ಈ ಕೆರೆಯಲ್ಲಿ ಸಂಗ್ರಹ ಆಗ್ತಾ ಇತ್ತು. ಆದ್ರೆ ಈ ವರ್ಷ ಮಳೆ ಅಭಾವ ಇರೋದ್ರಿಂದ ಮಳೆ ನೀರು ಕೂಡ ಬಾರದೇ ಇರೋದ್ರಿಂದ ಅಲ್ಪ ಪ್ರಮಾಣದಲ್ಲಿ ಇರುವಂತಹ ಮಳೆ ಕೂಡ ಪಾಚಿ ಕಟ್ಟಿರೋದ್ರಿಂದ ಮಳೆಯ ನೀರು ಸಂಗ್ರಹ ಇರದೇ ಇರೋದ್ರಿಂದ ಇಲ್ಲಿರುವಂತಹ ನೀರು ಕೂಡ ಏನಂತಾರೆ ಹಸಿರು ಬಣ್ಣಕ್ಕೆ ತಿರುಚಿದೆ ಎಂಬುದು ಕೂಡ ಇಲ್ಲಿಯ ಜನರ ಆರೋಪ ಆಗಿದೆ. ಈಗಾಗಲೂ ಕೂಡ ಈ ನೀರಿನ ವಿಚಾರವಾಗಿ ಏನಂತಂದ್ರೆ ಗ್ರಾಮಸ್ಥರು ಹೇಳ್ತಾರೆ, ಕೇಳ್ಕೊಂಬೋಣ. ಹಸಿರು ಕಲರ್ ಬಂದೈತ್ರಿ, ಅದ್ರಾಗ ಹುಳ ಆಗ್ಯಾವೋ ಏನ ಒಟ್ಟ ಈ ತಪ್ಪಲ್ಕಾಗೈತೆ ಗೊತ್ತಿಲ್ಲ. ಮೊದಲು ಬಾಳ ತಿಳಿಯಿತ್ರಿ ಇದು ನೀರು. ಈಗ ಏನೈತಿ ಫಿಲ್ಟರ್ ನೀರು ಕೊಡ್ತಾರ 7 ರೂಪಾಯಿಗೊಂದು. ಅದ್ರದಕ್ಕೆ ಕಾಳು ಬೇಳಿ ಕುದಿಯಂಗಿಲ್ಲ. ಹೊಳ್ಳಿ ಊರಾಗೆಲ್ಲ ಮಕ್ಕಳು ಮರಿ ವಾಂತಿ ಬೇದಿ, ದೊಡ್ಡವರು ಸಣ್ಣವರು ಮತ್ತು 4 ದಿನ ಮಲ್ಕೊಳ್ಳೋದು, 4 ದಿನ ದವಾಖಾನಿಗೆ ಹೋಗೋದು, 4 ದಿನ ಮಲ್ಕೊಳ್ಳೋದು. ಇದ ನೀರ ಕುಡಿತೇವ್ರಿ, ಇದನ್ನ ಬಳಸ್ತೇವ್ರಿ. ಇದು ಇಲ್ದ ಏನಿಲ್ರಿ. ಮಳಿ ಇದ್ರ ಏನಾರಕತಿ, ಮಳಿನೂ ಇಲ್ಲ, ಅದು ಕೆಟ್ಟ ಬಿಟ್ಟಾವ್ರಿ. ಮಳಿ ಬಂದಾಗ ಏನೋ ಮ್ಯಾಗಿನ ನೀರು ಬರ್ತೈತ್ರಿ, ಬಂದಾಗ ತಿಳಿಯಾಗಿರ್ತಾವ. ಇಲ್ಲಿಲ್ಲ ಅಂದ್ರೆ ಹಿಂಗ ಹಸಿರ ನೀರು ಕುಡಿ ನಾವು. ನೀರು ಸರಿ ಆಗ್ಬೇಕು ನಮ್ಗೆ. ಹೊಳ್ಳಿ ಫಿಲ್ಟರ್ ಮಾತ್ರ ನಮ್ಗೆ ಸರಿ ಆಗೋದಿಲ್ಲ. ಅದು ತಿಳಿ ಬರ್ತೈತಿ ಅಂದ್ರೂ ಅದು ಕಾಳು ಬೇಳಿ ಕುದಿಯಂಗಿಲ್ಲ. ಹಿಂಗಾಗಿ ನಾವು ಕೆರೀರು ಬಳಸ್ತೀವಿ. ಊರನ್ ಮಂದಿಗೆ ಅದಾರಿ, ಅಷ್ಟು ದೂರ ಅದಾರಂದ್ರೆ ಅವ್ರು ಇಲ್ಲಿ ಬರುದ. ಏನಿಲ್ಲ, ಇಲ್ಲಿ ವ್ಯವಸ್ಥಾನ ಇಲ್ರಿ. ಈಗಾಗಲೇ ಕೂಡ ಮಹಿಳೆಯರು, ಮಕ್ಕಳು ಕೂಡ ಏನಂತಾರೆ ಇದೇ ನೀರನ್ನ ಬಳಕೆ ಮಾಡಿಕೊಂಡು ದಿನನಿತ್ಯದ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಈಗಾಗಲೇ ಕೂಡ ಏನಂತಾರೆ ಇಲ್ಲಿ ಗ್ರಾಮಸ್ಥರು ಹೇಳ್ತಿರೋ ಹಾಗೆ ಈ ಒಂದು ಕೆರೆ ನೀರನ್ನ ಬಳಕೆ ಮಾಡೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಶುದ್ಧೀಕರಣ ಘಟಕ ಕೂಡ ಇದ್ರೂ ಕೂಡ ಅಲ್ಲಿಯ ನೀರನ್ನ ಅತಿ ಹೆಚ್ಚಾಗಿ ಜನರು ಬಳಕೆ ಮಾಡಲ್ಲ. ಜೊತೆಗೆ ಏನಂತಂದ್ರೆ ಆ ಶುದ್ಧೀಕರಣ ಘಟಕದಲ್ಲಿರುವಂತಹ ಏನು ಯಂತ್ರೋಪಕರಣ ಇರುವುದು, ಆ ಘಟಕದ ಒಂದು ದುರಸ್ತಿ ಕೂಡ ಆಗಿಲ್ಲ ಎಂಬ ಆರೋಪವನ್ನು ಕೂಡ ಸ್ಥಳೀಯ ಮಾಡಿದ್ದಾರೆ. ಈ ವಿಚಾರವಾಗಿ ಅಲ್ಲಿರುವಂತಹ ಗ್ರಾಮಸ್ಥರು ಏನ್ ಹೇಳ್ತಾರೆ. ಈಗ ನಮ್ಮೂರ್ ಕೆರೆ ನೀರು ಕುಡಿಯಾಕ ಬರೋವಲ್ರಿ, ಪೂರ ಕೆಟ್ಟು ಬಿಟ್ಟೈತಿ. ಹಳದಿ ವರ್ಣ ಆಗೈತಿ, ಹಸಿರು ಆಗೈತ್ರಿ ನೀರು. ಒಳ್ಳೆಯದ ಮಕ್ಕಳು ಮರಿಗೆಲ್ಲ ಡಿಸೆಂಟ್ರಿ ಹತ್ತೋದು, ಒಳ್ಳೆ ನೆಗಡಿ ಕೆಮ್ಮು ಜ್ವರ ಬರೋದು. ಒಳ್ಳೆ ಸುತ್ತು ಕಡೆ ಕಂಟಿ ಐತಿ, ಆ ಕಂಟಿ ತಪ್ಪಲ ನೀರೊಳಗೆ ಬಿದ್ದ ಕ್ಯಾಸ ನೀರು ಪೂರ ಕಲುಷಿತ ಆಗೈತಿ. ಈ ನೀರು ತೆಗೆದ ಕ್ಯಾಸ ಕಾಲುವೆಗೆ ನೀರು ತೊಗೊಂಡು ಕ್ಯಾಸ ಹೊಸ ನೀರನ್ನು ತುಂಬಿಸಿದ್ರೆ ನಮಗೆ ಕುಡಿಯೋಕೆ ಯೋಗ್ಯವಾಗಿ ಆಕೈತಿ. ಇಲ್ಲಾಂದ್ರೆ ನಾವು ಆರೋಗ್ಯದಂತ್ರ ಭಾಳ ಹಾಳಾಕತ್ತೀವಿ. ಒಂದು ಲೆಕ್ಕಕ್ಕೆ ನೀರು 60% ನೀರು ಸರಿಯಾಗದ್ರಿ ಮಳೆ ಆದ್ರೆ. ಇಲ್ಲಾಂದ್ರೆ ಇಲ್ಲ, ಮಳಿನೇ ಇಲ್ಲಲ್ರಿ. ನೀರು ಭಾಳ ಇದಾಗೈತೆ ರೀ, ಡ್ಯಾಮೇಜ್ ಆಗೈತಿ. ಒಳ್ಳೆ ಫಿಲ್ಟರ್ ನೀರಿಗಂತೂ ಅದು ತರಕ್ಕೂ ದೂರ ಐತ್ರಿ ನಮಗೆ. ಒಳ್ಳೆ 7 ರೂಪಾಯಿ ಕೊಡ್ಬೇಕು ಒಂದು ಕ್ಯಾನಿಗೆ. ಅವು ಒಂದೊಂದು ಟೈಮ್ದಾಗ ಸಿಗ್ತಾವೆ, ಒಂದೊಂದು ಟೈಮ್ದಾಗ ಇದಾಕತಿ, ಸಮಸ್ಯೆ ಹಾಕಿರ್ತಾವೆ. ಒಮ್ಮೆ ಕರೆಂಟ್ ಇರೋಂಗಿಲ್ಲ, ಒಮ್ಮೆ ಇದೇ ಇರ್ತಾವೆ ಅಂತೇಳಿ ಎಲ್ಲ ಇರ್ತಾವೆ, ಪ್ರಾಬ್ಲಮ್ ಇರ್ತಾವೆ. ಅದನ್ನು ತೊಗೊಂಬಂದ ಮಾಡ್ಬೇಕಂದ್ರೆ ಆಗೋದಿಲ್ಲ. ಒಳ್ಳೆ ಮತ್ತು ಕೆರೆ ನೀರಿಗೆ ಅವಲಂಬನೆ ಆಗ್ಬೇಕು ನಾವು. ಅದೊಂದಿಟ್ಟು ಸರಿ ಆಗಿಬಿಟ್ರೆ ನಮ್ಗೆ ಯಾವುದೂ ಇದೇ ಇಲ್ಲ.
ಒಟ್ಟಾರೆಯಾಗಿ ಈಗಲೇ ಏನಂದ್ರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ತೆಲ್ಲಾಪುರ ಗ್ರಾಮಸ್ಥರು ಇರ್ಬೋದು, ಜೊತೆಗೆ ಹಲವಾರು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಈ ಕೆರೆ ನೀರನ್ನ ಅವಲಂಬನೆ ಮಾಡಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಕಾಲುವೆಯಿಂದ ಬಿಟ್ಟಂತ ನೀರನ್ನ ಬಿಟ್ಟರು ಕೂಡ ಏನಂತಂದ್ರೆ ಆ ನೀರು ಏಕಾಏಕಿ ಶುದ್ಧಿ ಆಗೋಲ್ಲ. ಈ ವಿಚಾರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂಬರುವ ದಿನಗಳಲ್ಲಿ ಈ ನೀರನ್ನ ಶುದ್ಧ ಮಾಡಿ, ಕೆರೆ ನೀರನ್ನ ಶುದ್ಧ ಮಾಡಿ ಜನರಿಗೆ ಯಾವ ರೀತಿಯಾಗಿ ನೀಡೋಕೆ ಮುಂದಾಗ್ತಾರೆ ಎಂಬುದನ್ನು ಕಾದುಡಬೇಕಾಗಿದೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.